ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಆ್ಯಂಡ್ ಈಗ ಆಲ್ರೆಡಿ ಫಂಕ್ಷನ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಏನು ಫಂಕ್ಷನು ಏನು ಅಂತ ಎಲ್ಲ ನಮ್ಮ ಮುಂದೆ ಹೇಳ್ತೀನಿ. ಆ್ಯಂಡ್ ಬೆಳಗ್ಗೆಯಿಂದ ಏನೇನು ನಡೀತು ಎಲ್ಲನೂ ನೋಡ್ಕೊಬನ್ನಿ, ಹೇಳ್ತೀನಿ ಆಮೇಲೆ. ಆ್ಯಂಡ್ ಆವಾಗಲೇ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ಟಯರ್ಡ್ ಆಗಿದ್ದೀನಿ, ಹೊರಗಡೆ ಕೂತ್ಕೊಂಡಿದ್ದೀನಿ, ಹಂಗೆ ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ಹಾಯ್. ಓಕೆ ಫ್ರೆಂಡ್ಸ್, ನಾವಿವಾಗ ನಮ್ಮ ಕಾಲೇಜಲ್ಲಿ ಇದ್ದೀವಿ. ಆ್ಯಂಡ್ ಇವತ್ತು ಏನು ಫಂಕ್ಷನ್ ಅಂದರೆ ಫ್ರೆಶರ್ಸ್ ಪಾರ್ಟಿ. ಓಕೆ ಫ್ರೆಂಡ್ಸ್, ವೀಡಿಯೋ ಮಾಡಬೇಕು ಅನ್ನೋ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಿರೋದು. ಆ್ಯಂಡ್ ಅದಕ್ಕೆ ಕ್ಲಾರಿಟಿ ಎಲ್ಲ ನಾನು ರೆಡಿ ಆಗೋದಿರ್ಬೋದು, ಏನೋ ಆಗಿರ್ಬೋದು. ಹಾಯ್ ದೀಕ್ಷಿತಾ. ಅಯ್ಯೋ, ನಿನ್ಗೆ ಏನೇ ಬಂದಿರೋ. ಓಕೆ ಫ್ರೆಂಡ್ಸ್, ಅಲ್ಲಿ ಸ್ಟೇಜ್ ಹತ್ರ ರೆಡಿ ಮಾಡ್ತಾಯಿದ್ದಾರೆ, ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಎಲ್ಲ ಗರ್ಲ್ಸು ಫೋಟೋ ರೀಲ್ಸ್ ಅದೆಲ್ಲ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು. ಎಲ್ಲರೂ ಸ್ಯಾರಿ ಹಾಕೋ ಬರಬೇಕು ಅಂತ ಹೇಳಿದರು. ಸೊ ಎಲ್ಲರೂ ಸ್ಯಾರಿ ಹಾಕೊ ಬಂದಿದ್ರು ಎಲ್ಲ. ಆ್ಯಂಡ್ ಜಾಸ್ತಿ ಏನು ಎಲ್ಲರೂ ಮಾತಾಡ್ಸೋಕೆ ಹೋಗಿಲ್ಲ. ನಮಗೆ ಅಲ್ಲಿ ಫ್ರೆಶರ್ಸ್ ಪಾರ್ಟಿ, ನಾವು ಯಾರ ಜೊತೆನೂ ಫ್ರೆಂಡ್ಸ್ ಆಗಿಲ್ಲ. ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡ್ಸಿರೋದು, ಅವ್ರ ಜೊತೆ ತೋರಿಸಿದ್ದೀನಿ ಅಷ್ಟೇ. ಎಷ್ಟು ರೆಡಿ ಐತಿಯಾ ಸಂಧ್ಯಾ? ಸಂಧ್ಯಾ ಎಷ್ಟು ರೆಡಿ ಐತಿಯಾ? ಯಾವಾಗಲೂ ನಿನಗೆ ರೆಡಿ ಮಾಡ್ತಿರ್ಬೇಕಾ ನಾವು? ಥ್ಯಾಂಕ್ ಯು ಬಾ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಆಗಿದೆ. ಫಂಕ್ಷನ್ ಏನೇ ಸ್ಟಾರ್ಟ್ ಆಗ್ಬೋದು ಅಂತ ಹೋಗಿದ್ವಿ, ಬಟ್ ಸ್ಟಾರ್ಟ್ ಆಗಲಿಲ್ಲ, ಲೇಟ್ ಆಯಿತು. ಇನ್ನೂ ಸೆಕ್ರೆಟ್ ಫೋನ್ ಮಾಡ್ಬೇಕು ತಾನೇ ಬೇಗ. ನೀವು ನಾವು ಮಾಡಿದ್ದೀವಿ, ಎಷ್ಟಲ್ಲಿ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಲೇಟ್ ಆಗುತ್ತೆ ಅಂದರು. ಸೊ ಅದಕ್ಕೆ ಊಟ ಕೊಡ್ತಾಯಿದ್ದಾರೆ. ಅಲ್ಲೇ ಊಟ ಮಾಡಿಸಿದ್ರು, ಅದನ್ನು ಕೊಡ್ತಾಯಿದ್ದಾರೆ. ಅದ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ, ಸರಿ ಇದ್ರು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾರ್ಯಾರ ಆ್ಯಂಗಲೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಎದು ಅಕ್ಕ ಬಾಯ್. ಓಕೆ ಫ್ರೆಂಡ್ಸ್, ಫೈನಲಿ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಸ್ಟಾರ್ಟ್ ಆಗಿದೆ. ಅದ್ರ ಪೂಜೆ ಮಾಡ್ತಾಯಿದ್ದಾರೆ. ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಹೆಚ್ಚಾಗಿ ಪ್ರೀತಿಯ ಮಕ್ಕಳೇ, ಬಹುಶಃ ಈ ಕಾರ್ಯಕ್ರಮ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳಲ್ಲಿ ಸಾಧಾರಣ ನಡೀತದೆ. ಫ್ರೆಶರ್ಸ್ ಡೇ ಅಂತ ಹೇಳಿದ್ರೆ ಹೊಸದಾಗಿ ಬರುವಂಥ ಮಕ್ಕಳುಗಳನ್ನು ಕಾಲೇಜಿಗೆ ಫಸ್ಟ್ ಇಯರ್ MBBS ಆಗ್ಬೋದು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಆಗ್ಬೋದು, ಅವ್ರಿಗೆ ಹಳೆಯ ವಿದ್ಯಾರ್ಥಿಗಳು ಅವ್ರನ್ನ ವಿಶೇಷವಾಗಿ ಸ್ವಾಗತ ಮಾಡೋದ್ರ ಮುಖಾಂತರ
ನೀವು ನಮ್ಮ ಜೊತೆಗೆ ಸೇರ್ತಾ ಇದ್ದೀರಿ, ನಮ್ಮ ಜೊತೆಗೆ ಬರ್ತಾ ಇದ್ದೀರಿ, ನಮ್ಮ ಜೊತೆಗೆ ಇನ್ನೂ ಒಂದು ವರ್ಷ ಇರ್ತೀರಿ. ನಾವೆಲ್ಲ ಒಟ್ಟಾಗಿ ಸಹಬಾಳ್ವೆಯಿಂದ ಇರೋಣ ಅನ್ನುವಂಥ ಒಂದು ಸಂಕೇತವಾಗಿ ಮಾಡುವಂಥ ಈ ಕಾರ್ಯಕ್ರಮ, ಅದನ್ನೇ ಫ್ರೆಶರ್ಸ್ ಡೇ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನಮ್ಮದು 2 ಡ್ಯಾನ್ಸ್ ಇತ್ತು, ಕಂಟಿನ್ಯೂಯಸ್ ಆಗಿ ಇತ್ತು. ಆ್ಯಂಡ್ ಅದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಒಂದು ವೀಡಿಯೋ ಸಿಕ್ಕಿದೆ. मेरे दिल में थोड़ी खाली सी जगह थी, ना खबर कब कैसे आया वो दिल से खुश खुश क्या फरमाया वो। थोड़ा राउंड घुमा के अन्ना के जैसा लगा के कोकोनट में लस्सी
लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी don't miss that chance और रजनी don't miss that chance ಓಕೆ ಫ್ರೆಂಡ್ಸ್, ಇದು ನಮ್ಮ ಸೀನಿಯರ್ಸ್ ಬಾಯ್ಸ್ ಮಾಡಿದ್ದಿತ್ತು. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸಂದರ್ಭದೊಂದಿಗೆ ವಿವರಿಸಿ ಬರ್ಕೋ ಬಾಯ್. ಪರಿಶೀಲವತ್ತು ಚಂದನಾದ ಗುಣಗಳ ಸಿನ್ನಷ್ಟು ಸಬರ್ ಗುರು ಆಮೇಲೆ ಐಶ್ವರ್ಯ ಕರ್ನಾಟಕ ಉತ್ತರ ಕರ್ನಾಟಕ ನಮ್ಮ ಹುಡುಗಿ ಪ್ರಪೋಸ್ ಮಾಡಿ ಏನು ಹೇಳ ಯಾಕೆ ಬಂದ್ರು ಸಾರ್ ಶಕುಂತಲಾ ಬಂದ್ರು ಸಾರ್ ನೀನ ಶಕುಂತಲಾ ನಿನ್ನ ಕಣ್ಣನ ಬಿಸಿಯ ಹನಿಗಳು ಗೂಡು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನಿನ್ನ ಕಂಗನ ಬಿಸಿಯ ಹನಿಗಳು ಗೂಡು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ಬಿಸಿಲಲ್ಲಿ ನನ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಬಿಸಿಲಲ್ಲಿ ನನ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ನನ್ನ ಎದುರಿಗೆ ಹಲರಾಮು ಇಟ್ಟಳು ಹೃದಯ ಒಟ್ಟಿ ಕುಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು ಬಯಕೆ ಬಾಗಿ ಕಟ್ಟಲು ಬೆಡಗಿ ಮಾತು ಬಿಟ್ಟಳು ಸ್ಲೀವಿಗೆ ಸ್ಲೀವು ಸಂಕಲು ಸೀಗ ಹೊಟ್ಟೆ ಬಿಟ್ಟಳು ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ. ಹೂವಿನ ಸಂತೆಗೆ ಬಂದಿರೋ